ರಾಜ್ಯದಲ್ಲಿ ವಿಪರೀತ ವಾಕ್ಸಮರಕ್ಕೆ ಕಾರಣ ಆಗಿರುವಂತಹ ಹನಿ ಟ್ರ್ಯಾಪ್ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಸಿಎಂ ಕುರ್ಚಿಗೆ ಸುತ್ತುವರೆದಿರುವಂತಹ ಕೇಸು. ಇದು ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಅಭಿಪ್ರಾಯ. ಕಾಂಗ್ರೆಸ್ನಲ್ಲಿ ಆಂತರಿಕ ಗೊಂದಲದಿಂದ ಈ ಪ್ರಕರಣ ಹೊರಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗತ್ ನೋಡ್ತಾ ಇರಿ ಅಂತ ಭವಿಷ್ಯವನ್ನು ನುಡಿತಾ ಇದ್ದಾರೆ. ರಾಜಣ್ಣ ದೂರು ಕೊಡ್ಲಿ, ಆಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅನ್ನೋದು ಬಿವೈ ವಿಜೇಂದ್ರ ಅವರ ಸ್ಟೇಟ್ಮೆಂಟ್ನ ಭಾಗ ಆಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣ ಸಿಎಂ ಕುರ್ಚಿಗೆ ಸುತ್ತುವರೆದಿರುವಂತಹ ಕೇಸ್ ಆಗ್ತಾ ಇದೆ. ಅದಕ್ಕೆ ಈ ತರದೆಲ್ಲ ಪ್ರಹಸನ ಆಗ್ತಾ ಇದೆ ಅನ್ನೋದು ಬಿವೈ ವಿಜೇಂದ್ರ ಅವರ ಮಾತು. ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ಎಲ್ಲ ಸಚಿವರೇ ಇವತ್ತು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಸೊ ಖಾಲಿ ಇಲ್ಲದ ಕುರ್ಚಿಗೋಸ್ಕರ ಟವಲ್ ಎಸೆಯೋ ಭಾಗವಾಗಿ ಇದೆಲ್ಲ ಪ್ರಹಸನ ಆಗ್ತಾ ಇದೆ ಅಷ್ಟೇ. ಅವ್ರು ಫಸ್ಟ್ ಕಂಪ್ಲೇಂಟ್ ಕೊಟ್ಮೇಲೆ ಇನ್ನಷ್ಟು ವಿಚಾರಗಳು ಆಚೆ ಬರ್ತಾ ಇರುತ್ತೆ ನೋಡಿ. ಒಟ್ಟಿನಲ್ಲೊಂದು ಬಿಗ್ ಡೆವಲಪ್ಮೆಂಟ್ ಅಂತೂ ಕಾಂಗ್ರೆಸ್ನಲ್ಲಿ ಸ್ವಲ್ಪ ದಿನದಲ್ಲೇ ಆಗತ್ತೆ ಅಂತ ಭವಿಷ್ಯವನ್ನು ನುಡಿತಾ ಇದ್ದಾರೆ.